ಎಲ್ಲರಿಗೂ ನಮಸ್ಕಾರ. ಅನಿಲ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ SSLC ಮತ್ತು ITI ಮುಗಿಸಿದಾರಲ್ಲ ಅಂಥ ಅಭ್ಯರ್ಥಿಗಳಿಗೆ CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ದಲ್ಲಿ 9195 ಹುದ್ದೆಗಳನ್ನ ಕರೆದಿದ್ದಾರೆ. ಅದರಲ್ಲಿ 9116 ಹುದ್ದೆಗಳು ಪುರುಷರಿಗೆ ಮತ್ತು 79 ಹುದ್ದೆಗಳು ಮಹಿಳೆಯರಿಗೆ ಇರ್ತವೆ. ಮತ್ತು ಯಾವ ಪೋಸ್ಟಿಗೆ ಅಂದರೆ ಯಾವ ಟ್ರೇಡ್ಗೆ ಎಷ್ಟು ವಯೋಮಿತಿ ಮತ್ತು ಯಾವ ಟ್ರೇಡ್ಗೆ ಎಷ್ಟು ಎಜುಕೇಷನ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. CRPF ಕಾನ್ಸ್ಟೇಬಲ್ ಟ್ರೇಡ್ಮನ್ ಅರ್ಜಿ ಶುಲ್ಕ ವಿವರ. ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ ಶುಲ್ಕ 100 ರೂಪಾಯಿ ಇರ್ತೈತೆ ರೀ. SC ST ಅಭ್ಯರ್ಥಿಗಳಿಗೆ ಯಾವುದೇ ಥರದ ಶುಲ್ಕ ಇರೋಂಗಿಲ್ಲ ಮತ್ತು ಮಹಿಳೆಯರಿಗೂ ಕೂಡ ಯಾವುದೇ ಥರದ ಶುಲ್ಕ ಇರೋಂಗಿಲ್ಲ. CRPF ಕಾನ್ಸ್ಟೇಬಲ್ ಟ್ರೇಡ್ಮನ್ ವಯಸ್ಸಿನ ಮಿತಿ ವಿವರಗಳು. ಚಾಲಕ ಹುದ್ದೆ ಅಂದರೆ ಡ್ರೈವರ್ ಪೋಸ್ಟಿಗೆ ರೀ 21ರಿಂದ 27 ವರ್ಷ ತನಕ ಇರ್ತೈತೆ ರೀ. ಮತ್ತು ಇತರೆ ಹುದ್ದೆಗಳು ಅಂದ್ರೆ ಅದರ್ ಟ್ರೇಡ್ಸ 18ರಿಂದ 23 ವರ್ಷಗಳಿದ್ದವ್ರಿಗೆ ಮಾತ್ರ ಈ ಅರ್ಜಿ ಸಲ್ಲಿಸೋಕೆ ಅರ್ಹರಾಗಿರ್ತಾರೆ. CRPF ಕಾನ್ಸ್ಟೇಬಲ್ ಟ್ರೇಡ್ಮನ್ ಹುದ್ದೆಯ ವಿವರಗಳು. ಮೊದಲನೇದಾಗಿ ಚಾಲಕ ಹುದ್ದೆ 3176 ಇದ್ದಾರೆ. ಅವು ಓನ್ಲಿ ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಯಾವುದೇ ಥರದ ಪೋಸ್ಟ್ಗಳು ಇರೋಂಗಿಲ್ಲ. ಮೋಟಾರ್ ಮೆಕ್ಯಾನಿಕಲ್ ವಾಹನ 739 ಹುದ್ದೆಗಳದ, ಅವು ಕೂಡ ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಯಾವುದೇ ಥರದ ಪೋಸ್ಟ್ಗಳಿಲ್ಲ. ಮಾಲಿ ಅಂತೇಳಿ ಒಂದು ಪೋಸ್ಟ್ ಇದೆ, 141 ಹುದ್ದೆಗಳು, ಅದು ಕೂಡ ಪುರುಷರಿಗೆ, ಮಹಿಳೆಯರಿಗೆ ಒಂದೇ ಒಂದು ಪೋಸ್ಟ್ ಇದೆ. ಕಾರ್ಪೆಂಟರ್ ಅಂತ ಹುದ್ದೆ ಇದೆ, 123 ಹುದ್ದೆಗಳು ಮತ್ತು ಮಹಿಳೆಯರಿಗೆ ಯಾವುದೇ ಥರದ ಪೋಸ್ಟ್ಗಳಿರಲ್ಲ. ಟೇಲರ್ ಹುದ್ದೆ 195 ಹುದ್ದೆ ಪುರುಷರಿಗೆ, 2 ಹುದ್ದೆಗಳು ಮಾತ್ರ ಮಹಿಳೆಯರಿಗೆ. ಕಿತ್ತಾಳೆ ಬ್ಯಾಂಡ್ ಅಂತ ಹೇಳಿ 157 ಹುದ್ದೆಗಳು ಪುರುಷರಿಗೆ, 18 ಹುದ್ದೆಗಳು ಮಾತ್ರ ಮಹಿಳೆಯರಿಗೆ. ಪೈಪ್ ಬ್ಯಾಂಡ್ ಅಂತೇಳಿ 32 ಹುದ್ದೆಗಳು ಪುರುಷರಿಗೆ, 16 ಹುದ್ದೆಗಳು ಮಹಿಳೆಯರಿಗೆ. ಬ್ಲಗ್ಗರ್ ಅಂತೇಳಿ 1263 ಹುದ್ದೆಗಳು ಪುರುಷರಿಗೆ, 11 ಹುದ್ದೆಗಳು ಮಾತ್ರ ಮಹಿಳೆಯರಿಗೆ. ಕ್ಷೌರಿಕ ಅಂದರೆ ಬಾರ್ಬರ್ ಅಂತ ಹೇಳಿ 231 ಹುದ್ದೆಗಳು ಪುರುಷರಿಗೆ, ಮಹಿಳೆಯರಿಗೆ ಯಾವುದೇ ಥರದ ಪೋಸ್ಟ್ಗಳಿರಲ್ಲ. ಹೇರ್ ಡ್ರೆಸ್ಸಸ್ ಅಂತ ಹೇಳಿ ಪುರುಷರಿಗೆ ಯಾವುದೇ ಥರದ ಹುದ್ದೆ ಇಲ್ಲ, ಮಹಿಳೆಯರಿಗೆ ಮಾತ್ರ 3 ಹುದ್ದೆಗಳು ಮಾತ್ರ ಇದ್ದಾವೆ. ಕುಕ್ 1426 ಹುದ್ದೆಗಳಿದ್ದಾವೆ, ಅದು ಕೂಡ ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಯಾವುದೇ ಥರದ ಪೋಸ್ಟ್ಗಳಿಲ್ಲ. ಚಮ್ಮಾರ ಅಂಥೇಳಿ 118 ಹುದ್ದೆಗಳು, ಮಹಿಳೆಯರಿಗೆ ಯಾವುದೇ ಥರದ ಹುದ್ದೆ ಇರೋದಿಲ್ಲ. ಸಫಾಯಿ ಕರ್ಮಚಾರಿ 547 ಹುದ್ದೆಗಳಿದ್ದಾವೆ, ಮಹಿಳೆಯರಿಗೆ ಯಾವುದೇ ಥರದಿಲ್ಲ. ನೀರು ವಾಹನ ಅಂದರೆ ವಾಷರ್ಮ್ಯಾನ್ ರೀ 502 ಹುದ್ದೆಗಳು ಪುರುಷರಿಗೆ, 27 ಹುದ್ದೆಗಳು ಮಹಿಳೆಯರಿಗೆ. ವಾಷರ್ಮ್ಯಾನ್ 363 ಹುದ್ದೆಗಳಿದ್ದಾವೆ, ಅವು ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಯಾವುದೇ ಥರದ ಪೋಸ್ಟ್ಗಳಿಲ್ಲ. ಮಿಷನ್ ಅಂತೇಳಿ 13 ಪೋಸ್ಟ್ಗಳು ಪುರುಷರಿಗೆ, ಮಹಿಳೆಯರಿಗೆ ಯಾವುದೇ ಥರದ ಪೋಸ್ಟ್ ಇಲ್ಲ. ಎಲೆಕ್ಟ್ರಿಷಿಯನ್ ಅದು ಕೂಡ 7 ಹುದ್ದೆಗಳು ಪುರುಷರಿದ್ದಾವೆ, ಮಹಿಳೆಯರಿಗೆ ಯಾವುದೇ ಥರದ ಪೋಸ್ಟ್ಗಳಿಲ್ಲ. CRPF ಕಾನ್ಸ್ಟೇಬಲ್ ಟ್ರೇಡ್ಮನ್ ಆಯ್ಕೆಯ ಪ್ರಕ್ರಿಯೆ ಯಾವ ಥರ ಇರ್ತೈತಪ್ಪ ಅಂದ್ರೆ, ಒಂದನೇದು ಗಣಕ ಆಧಾರಿತ ಪರೀಕ್ಷೆ ಅಂದರೆ ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ ರೀ. ಎರಡನೇದು ಫಿಸಿಕಲ್ ಎಫೆಕ್ಟಿವ್ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ. ಆನಂತರ ಮೂರನೇದು ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್. ನಾಲ್ಕನೇದಾಗಿ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತೆ ರೀ. CRPF ಕಾನ್ಸ್ಟೇಬಲ್ ಟ್ರೇಡ್ಮನ್ ಅರ್ಹತಾ ಮಾನದಂಡಗಳು. ಮೊದಲನೇದಾಗಿ ಕಾನ್ಸ್ಟೇಬಲ್ ಚಾಲಕ ಅಂದರೆ ಡ್ರೈವರ್ ಪೋಸ್ಟಿಗೆ ರೀ, ಭಾರತದ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೇಕಾ ಮತ್ತು ಚಾಲನಾ ಪರವಾನಗಿ ಅಂದರೆ ಹೆವಿ ಬ್ಯಾಚನ್ನು ಹೊಂದಿರಬೇಕಂತ ಹೇಳಿದ್ದಾರೆ. ಎರಡನೇದಾಗಿ ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕ್ ಅಂತ ಹೇಳಿ, ಭಾರತದ ಇದು ಕೂಡ SSLC ಪಾಸ್ ಆಗಿರಬೇಕು ಮತ್ತು 2 ವರ್ಷಗಳ ITI ಅರ್ಹತೆಯನ್ನು ಹೊಂದಿರಬೇಕಂತ ಹೇಳಿದ್ದಾರೆ. ಮೂರನೇದಾಗಿ ಇತರ ಹುದ್ದೆಗಳು ಅಂದರೆ ಏನು ಇನ್ನೂ 16 ಟ್ರೇಡ್ ಹುದ್ದೆಗಳದಲ್ಲ, ಅವು ಯಾವುದೇ ಹುದ್ದೆಗೂ ಕೂಡ SSLC ಪಾಸ್ ಆದರೆ ಅರ್ಹರ ಅಂತ ಹೇಳಿದ್ದಾರೆ. ಇನ್ನೊಂದು ಪಯನಿಂಗ್ ವಿಂಗ್ ಅಂತೇಳಿ ಕಾನ್ಸ್ಟೇಬಲ್ ಟ್ರೇಡ್ಮನ್ದಾಗ, ಅದು 10ನೇ ಪಾಸ್ ಆಗಿರಬೇಕು ಮತ್ತು 1 ವರ್ಷದ ಅನುಭವ ಹೊಂದಿರಬೇಕು. ಯಾವುದೇ ಕ್ಷೇತ್ರದಲ್ಲಿ 1 ವರ್ಷದ ಅನುಭವ ಹೊಂದಿರಬೇಕಂತ ಹೇಳಿದ್ದಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.